ಬೆಳಗ್ಗೆ ನಮ್ಮಪ್ಪ ಕರ್ಕೊಂಡ್ ಬಂದಿದ್ದು ಬಸ್ ಸ್ಟ್ಯಾಂಡಿಗೆ. ಸೊ ಬಂದ ತಕ್ಷಣ ನಾನು ನೋಡ್ತೀನಿ ನಮ್ಮ ಸಿರಾ ಬಸ್ ಇರ್ಲಿಲ್ಲ. ಅದಾದ್ಮೇಲೆ ಹೆಂಗೋ ಬಸ್ ಬಂತು, ಅದನ್ನ ಹತ್ಕೊಂಡು ಸಿರಾಗ ಹೋಗಿ ಇಳಿದು ಬಿಟ್ಟು ಹೋಗ್ತಾ ಇದ್ದೆ. ಅದೇ ಟೈಮಿಗೆ ನಮ್ಮ ಫಾಲೋವರ್ ಒಬ್ರು ಕರ್ಕೊಂಡು ಹೋಗ್ಬಿಟ್ಟು ಕೌಂಟರ್ ಹತ್ರ ಬಿಟ್ರು. ಸೊ ಲಾಗಿನ್ ಎಲ್ಲ ಆಗ್ಬಿಟ್ಟು ಅದಾದ್ಮೇಲೆ ನಾನು ಫೈನಲ್ ಆಗಿ ಟೀ ಕುಡ್ಕೊಂಡು ಮಸ್ತಾಗಿ ಡ್ಯೂಟಿ ಮಾಡ್ಕೊಂಡು ಕೂತಿದ್ದೆ. ಅದಾದ್ಮೇಲೆ ನಾನು ಬಂದಿದ್ದು ಮಧ್ಯಾಹ್ನ ನಮಾಜಿ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಹೋಟ್ಲಿಗೆ ಹೋಗಿ ಊಟ ಮಾಡ್ಕೊಂಡು ಸೀದಾ ಅಲ್ಲಿಂದ ಬರ್ಬೇಕಾದ್ರೆ ನಮ್ಮ ಕೊಲಿಗೆ ಒಬ್ರಿಗೆ ಊಟ ತಗೋಬರ್ಬೇಕಾಯ್ತು. ಹಂಗೆ ಅವ್ರಿಗೆ ಪಾರ್ಸಲ್ ಮಾಡ್ಕೊಂಡು ತಗೊಂಡ್ಬಂದ್ ಕೊಟ್ಟೆ. ಅದಾದ್ಮೇಲೆ ಅವ್ರು ನನಗೆ ಕೊಟ್ಟಿದ್ದು ಬಟರ್ ಫ್ರೂಟ್ ಜ್ಯೂಸ್ ಕುಡ್ಕೊಂಡು ಡ್ಯೂಟಿ ಮಾಡ್ಕೊಂಡು ಕೂತಿದ್ದೆ. ಅದಾದ್ಮೇಲೆ ಡ್ಯೂಟಿ ಮುಗಿಸ್ಕೊಂಡು ಸೀದಾ ನಾನು ತುಮಕೂರು ಕಡೆಗೆ ಬಸ್ ಹತ್ತದೆ. ಇವತ್ತು ನಾನು ಡೈರೆಕ್ಟ್ ತುಮಕೂರಿಗೆ ಹೋಗಲ್ಲ, ಕ್ವಾಡದಲ್ಲಿ ಇಳ್ಕೊಂಡು ಅಲ್ಲಿಂದ ನಮ್ಮ ಸ್ವಾಮಿ ಅವ್ರ ಜೊತೆ ಸೀದಾ ನಾನು ತುಮಕೂರು ಕಡೆಗೆ ಹೊರಡಬೇಕು. ಸೊ ಫೈನಲ್ ಆಗಿ ನಾನು ಬಂದು ಇಳಿದಿದ್ದು ಕ್ವಾಡದಲ್ಲಿ. ಅದಾದ್ಮೇಲೆ ನಮ್ಮ ಸ್ವಾಮಿ ಅವ್ರು ಬಂದ್ಬಿಟ್ಟು ನನ್ನ ಕರ್ಕೊಂಡು ಹೋಗಿದ್ದು ತುಮಕೂರು ಕಡೆಗೆ. ತುಮಕೂರಿಗೆ ಬಂದ ತಕ್ಷಣ ನಾವು ಹೋಗಿದ್ದು ಫ್ರೇಮ್ ಅಂಗಡಿಗೆ. ಸ್ವಾಮಿ ಅವರು ಮಾಡಿರುವಂತ ಪೇಂಟಿಂಗ್ ಗೆ ಫ್ರೇಮ್ ಹಾಕ್ಸ್ಕೊಂಡು ಅದನ್ನ ಪ್ಯಾಕ್ ಮಾಡಿಸ್ಕೊಂಡು ಅಲ್ಲಿಂದ ಸೀದಾ ನನಗೆ ನಮ್ಮ ಮನೆ ಹತ್ರ ಕರ್ಕೊಂಡ್ ಬಂದು ಬಿಟ್ಟು ಅವರು ಸೀದಾ ಅಲ್ಲಿಂದ ಮನೆ ಕಡೆಗೆ ಹೊರಟು. ಅದಾದ್ಮೇಲೆ ನಾನು ಫ್ರೆಶ್ ಅಪ್ ಆಗಿ ಮನೇಲಿ ಆರಾಮಾಗಿ ಕೂತಿದ್ದೆ. ಅದೇ ಟೈಮಿಗೆ ನಮ್ಮ ಇಮರಾಣ ಫೋನ್ ಮಾಡ್ಬಿಟ್ಟು ಬನ್ನಿ ಎಲ್ಲಾದ್ರೂ ಒಂದ್ ರೌಂಡ್ ಹಾಕೊಂಡ್ ಬರೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ರು. ಸೊ ಅದಾದ್ಮೇಲೆ ನಾವು ಬಂದ್ಬಿಟ್ಟು ಫಸ್ಟ್ ಚಳಿಲಿ ಮಸ್ತಾಗಿ ಬಿಸಿ ಆಗಿರುವಂತಹ ಜಿಲೇಬಿನ ತಿನ್ಕೊಂಡು ಮಸ್ತಾಗಿ ನಿಂತಿದ್ವಿ. ಅದೇ ಟೈಮಿಗೆ ನಮ್ಮ ಶಾಖನ ಬಂದ್ರು, ಅವ್ರ ಜೊತೆ ಹೋಗ್ಬಿಟ್ಟು ಮಸ್ತಾಗಿ ನಾವು ಚಿಕನ್ ರೋಲ್ ನ ತಿನ್ಕೊಂಡು ಅಲ್ಲಿಂದ ಸೀದಾ ಬಂದಿದ್ದು ನಾವು ಗುಬ್ಬಿಗೇಟ್ ಸರ್ಕಲ್ ನಲ್ಲಿ ಇರುವಂತಹ ಟೀ ಅಂಗಡಿಗೆ ಬಂದ್ಬಿಟ್ಟು ಮಸ್ತಾಗಿ ನಾವು ಆರ್ಡರ್ ಕೊಟ್ಟಿದ್ದು ಸುಲೇಮಾನಿನ. ಸೊ ಈ ಚಳಿಲಿ ಮಸ್ತಾಗಿ ಸುಲೇಮಾನಿ ಕುಡ್ಕೊಂಡು ಅಲ್ಲಿಂದ ಸೀದಾ ಬರ್ಬೇಕಾದ್ರೆ ನನಗೆ ಯಾವತ್ತು ತಿಂದೇ ಇರುವಂತ ಬೀಡಾನ, ಸೊ ಫಸ್ಟ್ ಟೈಮ್ ಒಂದ್ಸತಿ ಟ್ರೈ ಮಾಡಿ ಅಂತ ಹೇಳ್ಬಿಟ್ಟು ಬೀಡಾನ ಹಾಕ್ಸಿ ಅದನ್ನ ತಿನ್ಸಿ ಒಂದ್ಸತಿ ಟೇಸ್ಟ್ ಮಾಡೋದಂಗೆ ಮಾಡಿದ್ರು. ಸೊ ಫೈನಲ್ ಆಗಿ ನಾನು ಕೂಡ ಫಸ್ಟ್ ಟೈಮ್ ತಿನ್ಕೊಂಡು ಅದಾದ್ಮೇಲೆ ಅಲ್ಲಿಂದ ಸೀದಾ ಮನೆಗೆ ಬಂದು ಮಲ್ಕೊಂಡಿದ್ದಾಯ್ತು.